ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಗಡಿನಾಡು ಕನ್ನಡಿಗ. ನಮ್ಮ ಊರಿನ ಹತ್ರ ಇರುವಂತ ನಮ್ಮ ಗ್ರಾಮ ದೇವತೆಯಾದ ಮಾರಮ್ಮನ ದೇವಸ್ಥಾನಕ್ಕೆ ಇವತ್ತು ನಾನು ಬಂದಿದ್ದೀನಿ. ಇದ್ರೆಲ್ಲರಿಗೂ ತಿಳಿಸ್ಬೇಕು, ಹಾಗಾಗಿ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಇಲ್ಲಿನ ಪುರಾಣಗಳು, ಇತಿಹಾಸಗಳು ಏನಿದೆ ಅದನ್ನು ಸ್ವಲ್ಪ ನಮ್ಗೆ ಹೇಳ್ಕೊಡ್ತಾರೆ. ಹಾಗಾಗಿ ಎಲ್ಲರಿಗೂ ತಿಳಿಸೋಣ, ಇಲ್ಲಿ ಈ ತರ ದೇವಸ್ಥಾನ ಇದೆ. ಇಲ್ಲದಪ್ಪ ಅಂದ್ರ ಫಸ್ಟ್ ನಮ್ಗೆ ಇಲ್ಲಿ ಮಾರಿ ಅಮ್ಮನ ದೇವಸ್ಥಾನದಲ್ಲಿ ಜಾತ್ರೆ, ವರ್ಷಕ್ಕೊಂದ್ ಜಾತ್ರೆಯಲ್ಲಿ ಧೂಳ್ ಮರಿ ಹೊಡೆದಾಗ ಏನಾಯ್ತದಪ್ಪ ಅಂದ್ರ ದೇವ್ರು ಒಳಕ್ ನುಗ್ಗೋದಿಲ್ಲ. ಊರಿಂದ ಬಂದು ದೇವ್ರು ಒಳಗೊಂಟೈತ. ಒಳಗ್ ಹೋಗಿ ಸ್ನಾನ ಮಾಡ್ಕೊಂಡು ಆ ದೇವ್ರನ್ನೆಲ್ಲ ಬೆಳಗಿ ಅದನ್ನೆಲ್ಲ ತಕೊಂಬಂದು ಪೂಜೆ ಮಾಡೋವರ್ಗ ಬೆಳ್ಕರ್ದೈತದ 4 ಗಂಟೆವರ್ಗ. ನಮ್ಗೇನಪ್ಪ ಅಂತಂದ್ರೆ ಇಲ್ಲಿ ಪೂಜೆ ತೀರಕ್ಕುವ ನಮ್ಮ ಆಲೂರ್ಗ್ ಹೋಗೋದು ಸರಿ ಆಯ್ತಾ. ನಮ್ಮ ಹಿಂದೆ ದೇವಸ್ಥಾನ ಕಾಣಿಸ್ತಾ ಇದೆ ನೋಡಿ, ಬನ್ನಿ ಹೋಗೋಣ ಒಳಗಡೆ, ದೇವಸ್ಥಾನದೊಳಗಡೆ. ಆಮೇಲೆ ಇದನ್ನ ವಿಚಾರಗಳನ್ನೆಲ್ಲ ತಿಳ್ಕೊಳ್ಳೋಣ. ಇಲ್ಲಿನ ಇತಿಹಾಸ ಏನಿದೆ, ಪೂರ್ವಿಕರ ದೇವಸ್ಥಾನಗಳು ಇವೆಲ್ಲವೇ ಬಗ್ಗೆ ಆಗಿ ವಿಚಾರಗಳನ್ನ ಎಲ್ಲನೂ ನಿಮ್ಗೆ ತಿಳಿಸುವಂತ ಪ್ರಯತ್ನ ನಾನು ಮಾಡ್ತೀನಿ. ಬನ್ನಿ ಹೋಗೋಣ ದೇವಸ್ಥಾನದೊಳಗಡೆ, ಪೂಜೆ ಮಾಡ್ಸೋಣ. ಬನ್ನಿ. ಅಮ್ಮನ ದೇವಸ್ಥಾನ ಇದು ಬೊಮ್ಮನ್ಪುರ ತಾಯಿ ಅಂದ್ಬಿಟ್ಟು ಅಲ್ಲಿಂದ ಬಂದದು. ಬೊಮ್ಮನ್ಪುರದಿಂದ ಬಂದು ಇಲ್ಲಿ ನೆಲಗೊಂಡಳವ. ನೆಲಗೊಂಡಿದ್ರೆ ಏನಪ್ಪಾ ಅಂದ್ರ ಅಂತ ಸತ್ಯವಂತಿಕೆ ಇಲ್ಲಿ ಬಂದು ಏನ್ ನಡತಿತ್ತಪ್ಪ ಅಂದ್ರ ಇದು ನೇರ್ಲ ಮರದ ಬೊಡ್ರಲ್ಲಿ ನೀರ್ ಬತ್ತಿದ್ದದು. ಬಾವಿ ಮಾಡ ನೇರ್ಲ ಮರದಲ್ಲಿ ಬಂದ್ರ ಅದನ್ನ ಒಬ್ರು ಎತ್ಕೊಂಡು ಉಪಯೋಗಿಸ್ತಿರ್ಲಿಲ್ಲ. ಒಂದ್ ತಪ್ಲ ಮುಳುಗ ಹತ್ಗ ನೇರ್ಲ ಮರದಲ್ಲಿ ಬೊಡ್ರ ಇತ್ತು. ಆ ಬೊಡ್ರಲ್ಲಿ ನೀರ್ ಎತ್ತಾ ಇದ್ವು. ಆ ನೀರ್ ಎತ್ತಿ ತಕೊಂಬಂದು ತಾಯಿ ತಲೆ ಮೇಲೆ ಹೋದು ಅವಳನ್ನೆಲ್ಲ ಅಲ್ಲೇ ಬೆಳಗಿ ಎತ್ಕ ಬಂದು ಇಲ್ಲಿಗ ಸೇರ್ಸೋವರ್ಗ ಕೊಂಡ ಮೇಟವರ್ಗ ಬೆಳ್ಕರ್ದೈತಿತ್ತು. ಅದನ್ನ ವರ್ಷಕ್ಕ ಒಂದ್ಸತ್ತು ನಾವು ಜಾತ್ರೆ ಮಾಡೋದು, ಇಲ್ಲಿ ಅನ್ನದಾನ ಮಾಡೋದು ಎಲ್ಲ ವರ್ಷಕ್ಕೆ ಒಂದ್ಸತ್ ಮಾಡ್ತೀವಿ. ಇಲ್ಲಿಗ ಬೇಕಾದಷ್ಟು ಜನ ಸೇರುತ್ತ. ನಮ್ ಇಲ್ಲಿಗ 4 ಊರು ಇಲ್ಲಿ ಎಲ್ಲ ಮಾಡ್ತಾ ಇರೋದು. ನಾವು 4 ಊರು ಸೇರಿ ಮಾಡ್ತಾ ಇರೋದ್ರಿಂದ ಜನ ಇಲ್ಲಿ ದೇವಸ್ಥಾನ ಬಂದು ಮಂಗಳವಾರ ಪೂರ್ತಿ ಪೂಜೆ. ಮಂಗಳವಾರ ಯಾವಾಗ್ಲೂ ಮಂಗಳವಾರ ಇಲ್ಲಿ ಆ ಕಾಲದಿಂದ ಇರ್ಸ್ಕೊಂಡು ತಾಯಿ ಸಂತ ಸತ್ಯವಂತಿಕೆ ಅವ. ನಾವು ಚಿಕ್ಕದಾಗಿದ್ದಾಗ ನಮ್ಗ ಮಾರಿ ಕುಸ್ಲ ಎಲ್ಲ ಆದಾಗ ತಗೊಂಡ್ಬಂದು ಪೂಜೆ ಮಾಡಿಸ್ತಾ ಇದ್ವು. ನಮ್ಗೆ ಹಂಗೆ ಸರಿ ಆಯ್ತಾ ಇತ್ತು. ಈಗ್ಲೂ ಆಯ್ತದ. ಈಗ್ಲೂ ಆ ಪವಾಡ ಎಲ್ಲ ಬೇವಿನ ಸೊಪ್ಪು ತಕೊಂಡ್ಬಂದು ಎಳ್ನೀರು ತಕೊಂಡ್ಬಂದು ಪೂಜೆ ಮಾಡಿಸಿ ತೀರ್ಥ ಇಡ್ತು ಅಂತಂದ್ರೆ ಎಲ್ಲ ಮಗ್ಮ ಆಗೋಯ್ತದ. ಈಗ್ಲೂ ನಡತ್ತ, ಇನ್ನೊಂದ್ ಸತ್ಗೂ ನಡತ್ತ. ಅದು ಮಾತ್ರ ಚೆನ್ನಾಗ್ ನಡತ್ತ. ಹಂಗೆ ಇನ್ನು ದೇವಸ್ಥಾನ ಸುತ್ತಿ ನೋಡ್ಕೊಂಡು ನಾವು ಮತ್ತೆ ಇನ್ನು ಸಾಕಷ್ಟು ವಿಷಯಗಳನ್ನ ಕಲೆಯಾಕನ ನಮ್ಮ ದೇವಸ್ಥಾನಗಳು ತಿಳಿಯೋಣ ಇದೆ. ನನ್ ಕೈಯಲ್ಲಿ ಆದಷ್ಟು ನಿಮ್ಗೆ ತಿಳ್ಸೋಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಹೋಗೋಣ, ಪೂಜೆ ಮಾಡ್ಸೋಣ. ಬನ್ನಿ. ನೋಡಿ, ಒಡೆದು ಮೂಡಿರುವಂತ ಮಾರಮ್ಮನ ಇದು ಕಾಣಿಸ್ತಾ ಇದೆ ದೇವ್ರು ನಿಮ್ಗೆ. ಅದಾದ್ಮೇಲೆ ಇವಾಗ ರೀಸೆಂಟ್ ಆಗ ಸ್ಥಾಪನೆ ಮಾಡಿರುವಂತ ವಿಗ್ರಹ. ಅದಕ್ಕಿಂತ ಮುಂಚೆ ನಮ್ಮೂರಲ್ಲಿ ಚಿಕ್ಕದು ಅಂದ್ರೆ ಚಿಕ್ಕ ದೇವಸ್ಥಾನ ಇತ್ತು. ನಾವೆಲ್ಲ ಬರ್ತಿದ್ವು, ನಮ್ಗೆ ತುಂಬಾ ನೆನಪಿದೆ ಹಳೇದು. ಇದಾದ್ಮೇಲೆ ಈ ದೇವಸ್ಥಾನ ಮಾಡಿದರೆ. ಬನ್ನಿ ಹೊರಗಡೆ ನೋಡೋಣ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಈಗ ಸ್ಥಾಪನೆ ಮಾಡಿ ಬನ್ನಿ. ಪೂಜೆ ಎಲ್ಲ ಮುಗ್ದಿದೆ. ನಮ್ಮ ಪೂಜೆ ಎಲ್ಲ ಮುಗಿಸಿ ಮತ್ತೆ ಇದ್ರ ಇತಿಹಾಸನ ಸ್ವಲ್ಪ ತಿಳ್ಕುವ ಟೈಮ್ ಆಗಿದೆ. ಬನ್ನಿ ಅವ್ರ ಹತ್ರ ಮಾತಾಡೋಣ, ಕೇಳೋಣ. ನಮಸ್ತೆ ಅಣ್ಣ. ನಮಸ್ತೆ ಅಣ್ಣ. ತುಂಬಾ ದಿನ ಆಯ್ತು ನೋಡಿ. ಹೌದಣ್ಣ. ಈಗ ನಮ್ಮೂರಲ್ಲಿ ಬಂದು ತುಂಬಾ ದಿನದಿಂದ ಒಂದು ದೇವಸ್ಥಾನ ಇತ್ತು ಇಲ್ಲಿ. ಇದು ಬಂದು ನಮ್ಮ ಊರಿನ ಹೊರಗಡೆ ಕಾಡು ನಮ್ಮ ಪಕ್ಕದಲ್ಲಿ ಇರೋದ್ರಿಂದ ತುಂಬಾ ಜನಕ್ಕೆ ಇದು ಗೊತ್ತಾಗಿರ್ಲಿಲ್ಲ. ಹಾಗಾಗಿ ಇವಾಗ ಒಂದು ದೇವಸ್ಥಾನ ಆಗ್ಲಿ, ಒಂದು ಯಾವ್ದೋ ಒಂದು ಪ್ಲೇಸ್ ಆಗ್ಲಿ, ಒಂದು ದೇವರ ಭಕ್ತಿ ಇಲ್ಲ ಅಂದ್ರೆ ಅಲ್ಲಿ ಬಂದು ದೊಡ್ಡದಾಗಕ್ಕೆ ಚಾನ್ಸೇ ಇರಲ್ಲ. ಇವತ್ತು ಈ ದೇವಸ್ಥಾನ ಬಂದು ಇಷ್ಟು ಮಟ್ಟಿಗೆ ಬೆಳೆದಿದೆ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಶಕ್ತಿ ಇರ್ಬೇಕಲ್ವಾ. ಆ ಶಕ್ತಿ ನಿಜವಾಗ್ಲೂ ಈ ಊರಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿನೇ ಈ ನಮ್ಮೂರ ಮಾರಮ್ಮ ಅವರು. ನೋಡಿ, ಈಗ ನಮ್ಮೂರ ಮಾರಮ್ಮ ಬಂದು ಫಸ್ಟ್ ಇದ್ದಿದ್ದು ಈ ಚಿಕ್ಕ ಒಂದು
ಪುಟ್ಟ ಕಲ್ಲಾಗಿ ಒಡೆದು ಮುಟ್ರೋ ಮಾರಮ್ಮನವರು. ಇವ್ರು ಬಂದು ಏನೇ ಬೇಡ್ಕೊಂಡ್ರು ಇಲ್ಲಿ ಬಂದು ಮನಸ್ಸಾಕ್ಷಿಯಿಂದ ಒಂದು ಭಕ್ತಿಯಿಂದ ಬೇಡ್ಕೊಂಡ್ರು ಕೂಡ ಇದು ನೆರವೇರುತ್ತೆ ಅನ್ನೋದು ನಮ್ಮ ಐದೀಕವಾಗಿದೆ. ಈ ಊರು ಫಸ್ಟ್ ಹೆಂಗಿತ್ತು ಅಂದ್ರೆ ಬರೀ ಕಾಡಿನಿಂದ ತುಂಬೋಗಿತ್ತು. ಆನೆ, ಹುಲಿ ಈ ತರ ಮೃಗಗಳೆಲ್ಲ ಒಂದು ಸುತ್ತಾಡುವಂತ ಜಾಗವಾಗಿತ್ತು. ನೋಡಿ ಇವಾಗ ಓಪನ್ ಆಗಿರುವಂತ ನಮ್ಮ ಮಾರಿಯಮ್ಮನ್ ದೇವಸ್ಥಾನ ನೋಡಿ. ಇವಾಗ ಎಲ್ಲ ಹೊಸದಾಗಿ ನೋಡಿ ಮುರುಘರು ವಿಗ್ರಹ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಹಾಗೆ ನಮ್ಮ ಶ್ರೀ ಗಣೇಶನ್ ದೇವಸ್ಥಾನ ರೈಟ್ ಸೈಡ್ ಅಲ್ಲಿ ಇದೆ. ಬನ್ನಿ ಹಂಗೆ ರೌಂಡ್ ಹಾಕೊಂಡು ದೇವಸ್ಥಾನ ಕೈ ಮುಗಿದು ಇಲ್ಲಿಂದ ಹೋಗೋಣ. ನೋಡಿ ಇವಾಗೆಲ್ಲ ಹೊಸದಾಗಿ ಮಾಡಿದ್ದಾರೆ ನಮ್ಮೂರಲ್ಲಿ. ಎಲ್ಲ ದೇವ್ರಿಗೂ ಕೈ ಮುಗಿದು ಮುಂದೆ ದೇವಸ್ಥಾನ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಬನ್ನಿ. ನಮ್ಮೂರಿಂದ ಎಲ್ಲರೂ ಬರ್ತಾರೆ, ಆದ್ರೂ ನಿಮ್ ಕೈಯಲ್ಲಿ ಆದ್ರೂ ಬಂದು ನೋಡಿ ನಮ್ಮೂರು ಹಳ್ಳಿ ದೇವಸ್ಥಾನಗಳನ್ನ ಎಷ್ಟು ಚೆನ್ನಾಗಿದೆ ಅಂತ. ಬನ್ನಿ ಹೊರಗಡೆ ಹೋಗೋಣ. ಹೊರಗಡೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ನೋಡಿ. ನಿಮಗ್ ಕಾಣಿಸ್ತಾ ಇರ್ಬೋದು ಈ ವಿಗ್ರಹ ಇದೆ. ಇದ್ರ ಬಗ್ಗೆ ನನಗ್ ಗೊತ್ತಿಲ್ಲ, ಆದ್ರೆ ನಮ್ ತಾತ ಇದಾರೆ, ಅವ್ರನ್ನ ಕೇಳೋಣ. ತಾತ, ಈ ವಿಗ್ರಹದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ಈ ವಿಗ್ರಹ ಬಂದು ಬಣ್ಣಾರಿ ಮಾರಿಯಮ್ಮನ್ನ ತಕೊಂಬಂದು ಇಲ್ಲಿ ಪೂಜಿ ನಮ್ಮ ದೇವಸ್ಥಾನದೊಳಗ್ ಕರ್ಕೊಂಡ್ ಹೋಗ್ಬೇಕಾದ್ರೆ ಅಲ್ಲಿಂದ ಬಂದು ಇಲ್ಲಿ ತಂದು ಬಂದು ಪೂಜೆ ಮಾಡೋದು ಮಾರಿಯಮ್ಮನ್ನ. ಮಾರಿಯಮ್ಮನ್ ತಕೊಂಬಂದು ಇದ್ರ ಪಕ್ಕದಲ್ಲಿ ಒಂದು ದೇವ್ರ ಅದ. ಆ ಮಾರಿಯಮ್ಮನ್ ಬಂದು ಅಲ್ಲೋಗಿ ನಾವು ಹಾಲರ್ವ ತಂದನ್ನೆಲ್ಲ ಪಕ್ಕದಲ್ಲಿ ಅಂದ್ರೆ ಬನ್ನಿ ಹೋಗೋಣ. ಇಲ್ಲಿ ಮರದ ಹತ್ರ ಏನ್ ಮರ ತಾತ ಇದು? ಆಲದ ಮರ? ಎಲ್ಲ 5 ಜಾತಿ ಮರ ಅದ. 5 ಜಾತಿ ಮರ ಅದ. ಇಲ್ಲ 5 ಜಾತಿ ಕಕ್ಕ ಬೇವಿನ ಮರ, ಇದು ಆ ಮರದ ಹೆಸರು ಬರೋದಿಲ್ಲ. ಇಲ್ಲೇ ನೀವು ನೋಡ್ತಾ ಇದೀರಾ ನೋಡಿ, ಇದೆಲ್ಲಾನು ನಿಮ್ಗೆ ದೇವ್ರುಗಳು. ನಮ್ಮ ಮುತ್ತಾತನ ಕಾಲದಿಂದಲೂ ಇರುವಂತ ದೇವ್ರುಗಳು ಪೂಜೆ ಮಾಡ್ಕೊಂಡ್ ಬಂದಿರೋದು. ನಾವು ಇವಾಗ ಅವ್ರ ದಾರಿನೇ ಹಿಡ್ಕೊಂಡು ನಡ್ಕೊಂಡು ಅವ್ರ ಹೆಜ್ಜೆಲೆ ಹೋಗ್ತಾ ಇದೀವಿ. ನಮ್ಮ ಹಳ್ಳಿ ದೇವಸ್ಥಾನಕ್ಕೆ ನಾವು ಬಂದಾಗ ನಿಮ್ಗ ಮೂರ್ತಿ ಇರಲ್ಲ ನೋಡಿ. ಈ ತರ ನಿಮ್ಗೆ ದೇವ್ರು ನೋಡಕ್ ಸಿಗುತ್ತೆ. ಏನಪ್ಪಾ ನೀನು ಈ ತರ ತೋರಿಸ್ತೀಯ ಅಂತ ಅನ್ಕೊಬಹುದು. ಬಟ್ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಪೂಜೆ ಮಾಡ್ಕೊಂಡ್ ಬಂದಿರುವಂತದನ್ನ ನಾವ್ ಇವಾಗ ಮಾಡ್ಬೇಕು, ಅದನ್ನೆಲ್ಲ ಉಳಿಸ್ಬೇಕು. ನಾವ್ ಇವಾಗ ಸಿಟಿ ಲೈಫ್ ಅಲ್ಲಿ ಎಲ್ಲಾನು ಕಲ್ತ್ಕೊಬಿಟ್ಟಿದೀವಿ. ಹಾಗಾಗಿ ನಮ್ಮ ಹಳ್ಳಿ ದೇವಸ್ಥಾನಗಳು, ನಮ್ಮ ಹಿಂದೂ ಸಂಸ್ಕೃತಿ ಏನಿದೆ ಅದನ್ನೆಲ್ಲ ಮರಿತಾ ಇದೀವಿ. ತಪ್ಪು ನಾವು ಮಾಡ್ತಾ ಇದೀವಿ. ನಾವ್ ಬೇರೆಯವರು ನಮ್ಮ ಅಪ್ಪ ಅಮ್ಮ ಮಾಡಿಲ್ಲ, ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ ಅನ್ನೋದಕ್ಕಿಂತನೂ ನಾವು ಆ ವಿಷಯಗಳನ್ನ ನಮ್ಮ ಹಳ್ಳಿ, ನಮ್ಮೂರೇ ಅಂತೆ ಅಲ್ಲ, ಬೇರೆ ಊರವ್ರಾಗಿರ್ಬೋದು, ನೀವು ನಿಮ್ಮ ಹಳ್ಳಿಯ ನಿಮ್ಮ ಊರ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಮಕ್ಕಳು ಎಲ್ಲಾನು ಮರ್ತ್ಬಿಟ್ಟಿರ್ತಾರೆ. ಇದನ್ನೆಲ್ಲ ನೀವು ಹೇಳ್ಕೊಡ್ಬೇಕು, ತಿಳಿಸ್ಬೇಕು. ನಮ್ಮೂರ್ ದೇವಸ್ಥಾನ ಹಿಂಗೆ, ಈ ತರ ನಮ್ ತಾತನವ್ರಿದ್ರು, ಆ ತರ ಇದ್ರು, ಹಂಗೆಲ್ಲ ನೀವು ಹೇಳ್ಕೊಡ್ಬೇಕು. ಹಾಗಾಗಿ ತಪ್ಪನ ನಾವೇ ಮಾಡ್ತಾ ಇದೀವಿ. ಬಗ್ಗೆ ಇನ್ನೇನಾದ್ರು ಹೇಳೋದಿದ್ಯಾ? ಈ ದೇವಸ್ಥಾನ ಬಗ್ಗೆ ಇಲ್ಲ. ಇಲ್ಲಿ ಊರಿಂದ ಬಂದಾಗ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ನೋಡಿ ಇದೂನು ನಮ್ಗೆ ದೇವ್ರೇನೆ. ಊರಿಂದ ಬಂದಾಗ ಇಲ್ಲಿ ಬಂದು ದೇವ್ರ ತಕೊಂಬಂದು ಇಲ್ಲೇ ಮಡಗೋದು. ಇಲ್ಲಿ ಮಡಗಿ ಊರೊಳಗಿಂದ ಇಲ್ಲಿ ಮಡಗ್ ಪೂಜೆ ಒಳಗಡೆಯಿಂದ ಬಂದಾಗ ಇಲ್ಲಿ ಬಂದು ಇಲ್ಲಿ ಮಡಗಿ ಇಲ್ಲಿಂದ ಸೂಸ್ತ್ರ ಹಾಕ್ತೀನಿ ದೇವ್ರಗ. ಸೂಸ್ತ್ರ ಅಂದ್ರೆ ಹೆಂಗೆ? ನೂರು ಈ ಸ್ವಾಮಿಗೂ ಆ ತಾಯಿಗೂ ಸೂಸ್ತ್ರ ಹಾಕ್ತೀನಿ. ಇಲ್ಲಿಂದ ಸೂಸ್ತ್ರ ಹಾಕಿ ಎತ್ಕೊಂಡೋಗಿ ಒಂದ್ ಕೋಳಿ ಮರಿ ತಕೊಂಬಂದು ಹೊರಗಡೆ ಅವಳ್ಗ ತಾಯಿ ಧೂಳು ಬರ್ತಾಳಲ್ಲ, ಅದಕ್ಕ ಅವಳಗ ಧೂಳು ಮರಿ ಅಂದ್ಬಿಟ್ಟು ಅದಕ್ಕ ಬಡ್ದು ಇಲ್ಲಿ ಒಂದ ಇದು ಪೂಜೆ ತೀರ್ಸ್ಕೊಂಡು ದೇವ್ರು ಒಳಗೋಗೋದು. ಅಂದ್ರೆ ನಮ್ಮೂರಿಂದ ದೊಡ್ಡಪುರದಿಂದ ನಮ್ಮೂರ್ಗೆ ಇವಾಗ ಮೆರವಣಿಗೆ ಎಲ್ಲ ಆಗುತ್ತೆ. ನನ್ಗೆ ಈ ವಿಡಿಯೋದಲ್ಲಿ ಆ ವಿಡಿಯೋ ದೇವಸ್ಥು ಹೆಂಗಿದೆ ಏನು ಅಂತ ತೋರ್ಸಕ್ ಆಗೋದಿಲ್ಲ. ನಾನ್ ನೆಕ್ಸ್ಟ್ ಮಾರಿಯಮ್ಮನ್ ಜಾತ್ರೆ ನಮ್ಮೂರಲ್ಲಿ ಯಾವಾಗ ಮಾಡ್ತಾರೆ ಆ ವಿಡಿಯೋನ ನಿಮಗ್ ತೋರಿಸ್ತೀನಿ, ಬನ್ನಿ. ಹಾಗಾಗಿ ಈ ದೇವ್ರ ಬಗ್ಗೆ ಹಳ್ಳಿ ಇದ್ದ ದೇವಸ್ಥಾನಗಳ ಬಗ್ಗೆನೂ ತಿಳ್ಕೊಂಡಿದ್ದಾಯ್ತು. ನೋಡಿ ಇವಾಗ ರೆಡಿಯಾಗಿ ಇವಾಗ ಜಾತ್ರೆ ಎಲ್ಲ ಆಗಿತ್ತು. ಸದ್ಯಕ್ಕೆ ನನ್ನ ಹತ್ರ ಜಾತ್ರೆಗೆ ಬರಕ್ ಆಗ್ಲಿಲ್ಲ. ಹಾಗಾಗಿ ನೋಡಿ ದೇವಸ್ಥಾನ ಎಲ್ಲ ರೆಡಿಯಾಗಿದೆ. ಇನ್ನೂ ಸ್ವಲ್ಪ ಕೆಲಸಗಳಿದೆ, ಮಾಡ್ತಾ ಇದಾರೆ. ಹಾಗಾಗಿ ನಾವು ಈ ಮಾರಿಯಮ್ಮನ್ ದೇವಸ್ಥಾನದ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದಾಯ್ತು.